ಕೇವಲ 15 ದಿನದಲ್ಲಿ 75% ರಿಟರ್ನ್ಸ್ನ ಈ ಕಂಪನಿ ಕೊಟ್ಟಿದೆ. ಅದೇ ಓಲಾ ಎಲೆಕ್ಟ್ರಿಕ್. 40 ರೂಪಾಯಿಂದ ಸ್ಟಾಕ್ ಈಗ 70 ರೂಪಾಯಿಗೆ ರೀಚ್ ಆಗಿದೆ. ಓಲಾ ಎಲೆಕ್ಟ್ರಿಕ್ ನ IPOದ ಇಶ್ಯೂ ಪ್ರೈಸ್ ಬಂದು 76 ರೂಪಾಯಿ ಇದೆ. ಸೊ ಮಾರ್ಕೆಟ್ ಅಲ್ಲಿ ಸುಮಾರು ಅನಾಲಿಸಿಸ್ ಮಾಡ್ತಾ ಇದ್ದಾರೆ, ಈ ಒಂದು ಸ್ಟಾಕ್ 100ರ ಒಂದು ಗಡಿ ದಾಟಿದೆ ಅಂತ. ಓಲಾ ಎಲೆಕ್ಟ್ರಿಕ್ ನ ರ್ಯಾಲಿ ಹಿಂದೆ ಕೆಲವೊಂದು ಪಾಯಿಂಟ್ಸ್ ಗಳಿದೆ, ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಓಲಾದ ಜೆನ್ 3 ಸ್ಕೂಟರ್ ಮಾಡೆಲ್ಸ್ಗಳು. ಈ ಒಂದು ಮಾಡೆಲ್ಗಳಿಗೆ PLI ಸರ್ಟಿಫಿಕೇಶನ್ ಸಿಕ್ಕಿದೆ. ಇದರಿಂದ ಕಂಪನಿಗೆ ಇನ್ಸೆಂಟಿವ್ ಸಿಗುತ್ತೆ. ಸೇಲ್ಸ್ ವ್ಯಾಲ್ಯೂ ಮೇಲೆ 13 ರಿಂದ 18% ವರೆಗೂ ಒಂದು ಇನ್ಸೆಂಟಿವ್ ಸಿಗುತ್ತೆ. ಹಾಗೇನೆ ಓಲಾ ಕಂಪನಿ ಆಗಸ್ಟ್ ನಲ್ಲಿ ಹೊಸ ಮಾಡೆಲ್ಸ್ ಗಳನ್ನು ಕೂಡ ಲಾಂಚ್ ಮಾಡಿತ್ತು. ಒಂದಿಷ್ಟು ಫಂಡ್ಸ್ ಗಳು 40 ರೂಪಾಯಿ ಪ್ರೈಸ್ ರೇಂಜ್ ಅಲ್ಲಿ ಬೈಯಿಂಗ್ ನಡೀತಾ ಇತ್ತು, ಹಾಗಾಗಿ ಪ್ರೈಸ್ ಕಂಟಿನ್ಯೂ ಆಗಿ ಮೂವ್ ಆಗ್ತಾ ಇದೆ. ಈ ಪಾಯಿಂಟ್ ಸ್ಟಾಕ್ ರ್ಯಾಲಿಗೆ ಟ್ರಿಗರ್ ಮಾಡಿದೆ ಅಂತಾನೆ ಹೇಳ್ಬೋದು. ಆದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ಇದೇ ಕಂಪನಿಯಿಂದ ಸುಮಾರು ಜನ ಬೇಸತ್ತು ಹೋಗಿದ್ದಾರೆ. ಇವರ ಸ್ಕೂಟರ್ ಕ್ವಾಲಿಟಿಗಳು ಸರಿ ಇಲ್ಲ, ಸರ್ವಿಸ್ ಸರಿ ಇಲ್ಲ, ಹಾಗೇನೆ ಕಂಪನಿ ಶೋರೂಮ್ಗಳು ಸಹಿತ ಮುಚ್ತಾ ಇದ್ದಾರೆ ಕೆಲವೊಂದು ಸಿಟಿಗಳಲ್ಲಿ. ಕಂಪನಿ ಮೇಲೆ ಇನ್ನೂ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ, ನ್ಯೂಸ್ಗಳು ಕೂಡ ಬರ್ತಾ ಇದೆ. ಕಂಪನಿ ಈ ಎಲ್ಲಾ ಸಮಸ್ಯೆಗಳಿಂದ ಸುಧಾರಿಸಿಕೊಂಡು ಹೊರಗಡೆ ಬರುತ್ತಾ, ಇನ್ವೆಸ್ಟರ್ಸ್ಗೆ ಒಂದು ಒಳ್ಳೆ ಲಾಭ ತಂದು ಕೊಡುತ್ತಾ ನೋಡೋಣ. ಸೊ ಸದ್ಯಕ್ಕೆ ಕಂಪನಿ 40 ರೂಪಾಯಿಂದ ಒಂದು 70 ರೂಪಾಯಿಗೆ ರೀಚ್ ಆಗಿ ಒಂದು 75% ರಿಟರ್ನ್ಸ್ ನ ತಂದು ಕೊಟ್ಟಿದೆ. ಇನ್ನು ಫ್ಯೂಚರ್ ಅಲ್ಲಿ ಇದೇ ತರದ ಒಂದು ರ್ಯಾಲಿ ಕೊಡುತ್ತಾ ಕಾದು ನೋಡೋಣ. ಇದೇ ತರದ ಸ್ಟಾಕ್ ಮಾರ್ಕೆಟ್ ನ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.